ನಮಸ್ಕಾರ ವೀಕ್ಷಕರೇ. ಬರ ಪರಿಹಾರ ಹಣವನ್ನು ಸಾಲಕ್ಕೆ ಕಡಿತವನ್ನು ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಕಟ್ಟೆಚ್ಚರವನ್ನು ಬ್ಯಾಂಕ್ಗಳಿಗೆ ಸರ್ಕಾರ ಕೊಟ್ಟಿರುವಂಥ ಒಂದು ಮಾಹಿತಿ. ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ರೈತರಿಗೆ ಪರಿಹಾರ ವಿತರಿಸುವ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಈಗಾಗಲೇ ಒಟ್ಟು 32.12 ಲಕ್ಷ ಫಲಾನುಭವಿಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಮೊತ್ತವನ್ನು ಜಮೆ ಮಾಡಲಾಗಿದೆ. ಕೆಲವು ತಾಂತ್ರಿಕ ದೋಷದಿಂದ ಸುಮಾರು 1.5 ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರದ ಹಣ ಜಮೆ ಆಗಿಲ್ಲ. ಈ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ನಡುವೆ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾದ ಬರ ಪರಿಹಾರ ಡ್ರಾಟ್ ರಿಲೀಫ್ ಏನಿದೆ, ಆ ಪರಿಹಾರ ಮೊತ್ತವನ್ನು ಕೆಲವು ಬ್ಯಾಂಕ್ಗಳು ರೈತರ ಹಳೆಯ ಸಾಲಕ್ಕೆ ವಜಾ ಮಾಡಿಕೊಳ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಹೀಗಾಗಿ ಬಹಳಷ್ಟು ರೈತರ ಖಾತೆಗೆ ಪರಿಹಾರದ ಹಣ ಜಮೆಯಾಗಿದ್ದರೂ ಅದು ರೈತರ ಕೈಯನ್ನು ಸೇರ್ತಾ ಇಲ್ಲ. ಬರಗಾಲದಲ್ಲಿ ಆಪತ್ತಿಗೆ ಆಗಬಹುದಾದಂಥ ಹಣ ಸಾಲಕ್ಕೆ ಕಡಿತ ಆಗಿರ್ತಕ್ಕಂಥದ್ದು ರೈತರನ್ನು ಕಂಗಾಲು ಮಾಡಿದೆ. ಈ ಬಂದ ಹಣ ಸಾಲಕ್ಕೆ ಜಮೆಯಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಅಂದರೆ NDRFಯಿಂದ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರವು ಈ ಮೊತ್ತವನ್ನು ಸಂಪೂರ್ಣವಾಗಿ ಫಲಾನುಭವಿ ರೈತರ ಖಾತೆಗೆ ಹಂತ ಹಂತವಾಗಿ ಜಮೆ ಮಾಡ್ತಾ ಇತ್ತು. ಹೀಗೆ ರೈತರ ಖಾತೆಗೆ ಹಣ ಜಮೆಯಾದರೂ ಬಹಳಷ್ಟು ರೈತರಿಂದ ತಮಗೆ 2ನೇ ಕಂತಿನ ಬರ ಪರಿಹಾರ ಹಣ ಬಂದಿಲ್ಲ ಎಂಬ ತಕರಾರು ವ್ಯಕ್ತವಾಗಿತ್ತು. ಈ ಸಂಬಂಧ ಬ್ಯಾಂಕ್ಗಳಲ್ಲಿ ವಿಚಾರಿಸಿದಾಗ ಖಾತೆಗೆ ಜಮೆಯಾದ ಪರಿಹಾರದ ಹಣ ಹಳೆಯ ಸಾಲಕ್ಕೆ ವಜಾ ಆಗಿರತಕ್ಕಂಥ ವಿಚಾರ ಗೊತ್ತಾಗಿದೆ. ಬ್ಯಾಂಕ್ಗಳ ಈ ಕ್ರಮದಿಂದಾಗಿ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಈ ಸೂಚನೆ ಏನು, ಸರ್ಕಾರದ ಈ ನಿಯಮ ಏನು ಹೇಳ್ತಿದೆ ಅಂದರೆ, ಅಸಲಿಗೆ ಬರ, ನೆರೆ ಪ್ರವಾಹ ಸೇರಿದಂತೆ ಯಾವುದೇ ಪ್ರಕೃತಿ ವಿಕೋಪದಡಿ ಸರ್ಕಾರದಿಂದ ಸಂದಾಯವಾಗುವ ಪರಿಹಾರ ಹಣವನ್ನು ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ರೈತರ ಸಾಲದ ಖಾತೆಗೆ ಜಮಾ ಮಾಡುವಂತಿಲ್ಲ ಎಂದು ಸರ್ಕಾರ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಆದರೆ ಇದೀಗ ಕೆಲವು ಬ್ಯಾಂಕ್ಗಳು ಸರ್ಕಾರದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿದ್ದಾವೆ. ರಾಜ್ಯ ಸರ್ಕಾರ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ತಪ್ಪು ಮಾಡುವ ಬ್ಯಾಂಕ್ಗಳ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಆಯಾ ಜಿಲ್ಲಾಧಿಕಾರಿಗಳು ಪತ್ರದ ಮೂಲಕ ಎಚ್ಚರವನ್ನು ನೀಡಿದ್ದಾರೆ. ಹಾಗೆ ಎಲ್ಲೆಲ್ಲಿ ಪರಿಹಾರ ಹಣ ಸಾಲಕ್ಕೆ ವಜಾ ಆಗಿದೆ ಅಂತ ನೋಡೋದಾದರೆ, ಹೀಗೆ ರೈತರ ಖಾತೆಗೆ ಬಂದ ಬರ ಪರಿಹಾರದ ಹಣವನ್ನು ಸಾಲಕ್ಕೆ ವಜಾ ಮಾಡಿದ ಪ್ರಕರಣಗಳು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಹಾಗೂ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕುಗಳ ವಿವಿಧ ಗ್ರಾಮಗಳಲ್ಲಿ ಬರ ಪರಿಹಾರವನ್ನು ಬೆಳೆ ಸಾಲಕ್ಕೆ ಕಡಿತ ಮಾಡಿಕೊಂಡಿರತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ರೈತರ ಉಳಿತಾಯ ಖಾತೆಯನ್ನು ಫ್ರೀಸ್ ಮಾಡಿ ಪರಿಹಾರದ ಹಣವನ್ನು ಬ್ಯಾಂಕಿನ ಅಧಿಕಾರಿಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ಸ್ಪಂದಿಸಿರತಕ್ಕಂಥ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಯಾದಗಿರಿ ಜಿಲ್ಲಾಧಿಕಾರಿ ಆಗಿರತಕ್ಕಂಥ ಡಾಕ್ಟರ್ ಬಿ ಸುಶೀಲಾ ಈ ಸಂಬಂಧ ಬ್ಯಾಂಕ್ಗಳಿಗೆ ಪ್ರಕಟಣೆಯನ್ನು ಹೊರಡಿಸಿ ಎಚ್ಚರವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಯಾವುದೇ ಬ್ಯಾಂಕ್ಗಳಲ್ಲಿ ಹಳೆಯ ಸಾಲಕ್ಕೆ ಈ ಬರ ಪರಿಹಾರದ ಹಣ ಜಮೆಯಾಗಿದ್ದಾಗ ಹಳೆಯ ಸಾಲಕ್ಕೆ ಅವರು ಜಮೆ ಮಾಡೋದನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಹೊರಡಿಸಿದಂತಾಗಿದೆ. ಇದರಿಂದ ರೈತರಿಗೆ ಒಂದಷ್ಟು ನಿರಾಳವಾದಂಥ ಮನಸ್ಥಿತಿ.
ಇದು ಇವತ್ತಿನ ಮಾಹಿತಿ ವೀಕ್ಷಕರೇ. ಇದೇ ಥರದ ಬೇರೆ ಬೇರೆ ಮಾಹಿತಿಗಳನ್ನು ನಾನು ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನನ್ನ ಚಾನಲ್ ಮಂಜು ಮಹಡಿ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ಧನ್ಯವಾದಗಳು.